4 ವರ್ಷದ ವಿದ್ಯಾರ್ಥಿಯನ್ನ ಮರಕ್ಕೆ ನೇತು ಹಾಕಿದ ಶಿಕ್ಷಕರು. ಹೃದಯ ಕಲಕುವ ಘಟನೆಯೊಂದು ಸೂರಜಲ್ಪುರ ಜಿಲ್ಲೆಯ ನಾರಾಯಣಪುರ ಗ್ರಾಮದಲ್ಲಿ ನಡೆದಿದ್ದು, ಮಾತ್ರ 4 ವರ್ಷದ ವಿದ್ಯಾರ್ಥಿಯನ್ನ ಶಾಲಾ ಆವರಣದಲ್ಲೇ ಗಂಟೆಗಟ್ಟಲೆ ಮರಕ್ಕೆ ನೇತು ಹಾಕಿದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮಗುವನ್ನ ವಿವಸ್ತ್ರಗೊಳಿಸಿ ಹಗ್ಗದಿಂದ ಕಟ್ಟಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಗಂಭೀರ ಆಕ್ರೋಶವನ್ನ ಹೊರಹಾಕುವಂತಾಗಿದೆ. ಇನ್ನು ಯಾರು ಆರೋಪಿಗಳು ಎಂಬಂತಾಗಿದ್ದು, ಹನ್ಸ್ ವಾಹಿನಿ ವಿದ್ಯಾಮಂದಿರದ ಶಿಕ್ಷಕರಾದಂತಹ ಕಾಜಲ್ ಸಾಹು ಹಾಗೂ ಅನುರಾಧ ದೇವಾಂಗನ್ ಘಟನೆ ಸಂದರ್ಭದಲ್ಲಿ ಸ್ಥಳದಲ್ಲಿ ನಿಂತಿರುವುದಾಗಿ ವಿಡಿಯೋದಲ್ಲಿ ಕಾಣಿಸಿದ್ದು, ಗಂಭೀರ ಆರೋಪ ಇವರ ಮೇಲೆ ಬಂದಂತಾಗಿದೆ. ಏನು ನಡೆದಿದೆ ಎಂಬಂತಾಗಿದ್ದು, ಹೋಂವರ್ಕ್ ಮಾಡಿರಲಿಲ್ಲವೆಂಬ ಕಾರಣಕ್ಕೆ ಶಿಕ್ಷಕಿ ಮಗುವನ್ನ ತರಗತಿಯಿಂದ ಹೊರಗೆ ಕರೆದುಕೊಂಡು ಹೋಗಿ ಟಿ ಶರ್ಟ್ಗೆ ಹಗ್ಗ ಕಟ್ಟಿ ಮರಕ್ಕೆ ನೇತು ಹಾಕಿದ್ದಾರಂತೆ. ಮಗು ಗಂಟೆಗಳ ಕಾಲ ಅಳುತ್ತಾ ನೇರವಾಗಿಯೇ ಬೇಡಿಕೊಂಡರೂ ಕೂಡ ಮಗು ಗಂಟೆಗಳ ಕಾಲ ಅಳ್ತಾ ಇದ್ರೂ ಕೂಡ, ನೆರವಿಗಾಗಿ ಬೇಡಿಕೊಂಡರೂ ಕೂಡ ಯಾರೂ ನೆರವಾಗಿಲ್ಲ ಎಂಬ ಬೆಳಕಿಗೆ ಬಂದಿದೆ. ಇನ್ನು ವೈರಲ್ ವಿಡಿಯೋ ನಂತರ ಕ್ರಮ. ವಿಡಿಯೋ ಪ್ರಸಾರವಾದ ಕೂಡಲೇ ಸಾರ್ವಜನಿಕರಲ್ಲಿ ಆಕ್ರೋಶ ಎದ್ದಿದ್ದು, ಶಾಲೆಯ ನಿರ್ಲಕ್ಷ್ಯವನ್ನು ಪ್ರಶ್ನಿಸಲಾಗಿದೆ. ಬ್ಲಾಕ್ ಶಿಕ್ಷಣಾಧಿಕಾರಿ ಡಿಎಸ್ ಲಕ್ರಾ ಸ್ಥಳಕ್ಕೆ ವಿಸಿಟ್ ನೀಡಿ ತನಿಖೆ ಆರಂಭಿಸಿದ್ದಾರೆ. ಜಿಲ್ಲಾ ಶಿಕ್ಷಣಾಧಿಕಾರಿ ಅಜಯ್ ಮಿಶ್ರಾ ಘಟನೆಯನ್ನು ದೃಢಪಡಿಸಿ ಅಧಿಕೃತ ತನಿಖೆಗೆ ಆದೇಶ ಹೊರಡಿಸಿದ್ದಾರೆ. ಪೀಡಿತ ವಿದ್ಯಾರ್ಥಿ ಸುರಕ್ಷಿತನಾಗಿದ್ದರೂ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಛತ್ತೀಸ್ಗಢ.